Hi, welcome to Shweta's vlog. So next spot ಗೆ ಬಂದಿದ್ದೀವಿ. ಸೊ ನಾವು ಗುನಾ ಕೇವ್ಸ್ ಆದ್ಮೇಲೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ್ರೆ ಈ ಬ್ಯೂಟಿಫುಲ್ ಪ್ಲೇಸ್ ಸಿಗತ್ತೆ. ಸೊ ದಿಸ್ ಇಸ್ ಪೈನ್ ಫಾರೆಸ್ಟ್. ಫಾಗ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಸೂಪರ್ ಫಾಗ್ ಬೇಕಂದ್ರೆ ಪೀಕ್ ಮಂತ್ಸಲ್ಲಿ ಬಂದ್ರೆ ಲೈಕ್ ನವಂಬರ್ ಡಿಸೆಂಬರ್ ಯು ವಿಲ್ ಗೆಟ್ ದಿಸ್. ಸೊ ಇಲ್ಲೆಲ್ಲ ಮತ್ತೆ ಅಗೈನ್ ದೇರ್ ಆರ್ ಶಾಪ್ಸ್, ಸ್ನ್ಯಾಕ್ ಶಾಪ್ಸ್, ಎವ್ರಿಥಿಂಗ್ ಫಾರ್ ಶಾಪಿಂಗ್. So this is the entry. So illunu ashte entry ticket ide and they have timings also, you can check online. And you have to buy tickets for cameras, still cameras as well. So now namdu enu ticket ittu adana torsidvi and next we bought for entry. So yes, car parking ige adayitu, but entry ge ನೀವು ತಗೋಬೇಕಾಗುತ್ತೆ. So yes, as soon as you enter, this is how it looks. So this is like ಪಿಲ್ಲರ್ ರಾಕ್, ಅದ್ರ ಹಿಂದೆನೆ ಗುನಾ ಕೇವ್ಸ್, ಅದ್ರ ಪಕ್ಕದಲ್ಲೇನೆ ಪೈನ್ ಫಾರೆಸ್ಟ್. ಸೊ ದಿಸ್ ಇಸ್ ಆಲ್ಮೋಸ್ಟ್ ಲೈಕ್ ಗುನಾ ಕೇವ್ಸ್ ಅಲ್ಲಿ ನೀವೇನ್ ನೋಡಿದ್ರಿ, ಬಟ್ ಟ್ರೀಸ್ ಇಲ್ಲ ಅಷ್ಟೇ. ಅಲ್ಲಿ ರೂಟ್ಸ್ ಎಲ್ಲ ಯು ಕ್ಯಾನ್ ಸಿ ಗ್ರೋನ್ ಅಪ್ ಲೈಕ್ ಅಲ್ಲಿ ಗುನಾ ಕೇವ್ಸ್ ಅಲ್ಲಿ ಏನು ನೀವು ರೂಟ್ಸ್ ನೋಡಿದ್ರೆ ಅದೇ ತರ ಇಲ್ಲೂ ರೂಟ್ಸ್ ಎಲ್ಲ ಆಚೆ ಬಂದಿದೆ. ಬಟ್ ಇಟ್ ಇಸ್ ಅ ವೈಡ್ ರೇಂಜ್ ಆಫ್ ಫಾರೆಸ್ಟ್, ಪೈನ್ ಟ್ರೀಸ್ ಹಾಕಿದ್ದಾರೆ. ಸೊ ಪೈನ್ ಫಾರೆಸ್ಟ್ ಅಂತಾನೆ ಇದಕ್ಕೆ ಹೆಸರು. ಸೊ ಆಕ್ಚುಲಿ ಎಂಟರ್ ಆದ್ಮೇಲೆ ಇಫ್ ಯು ವಾಂಟ್ ಟು ಟೇಕ್ ಸ್ಟಿಲ್ ಪಿಕ್ಚರ್ಸ್, ಅಲ್ಲೇ ಕ್ಯಾಮ್ರಾದವರು ಎಲ್ಲ ರೆಡಿ ಇರ್ತಾರೆ. ಯು ಕ್ಯಾನ್ ಟೇಕ್ ಫ್ಯಾಮಿಲಿ ಆರ್ ಸ್ಟಿಲ್ ಪಿಕ್ಚರ್ಸ್. ಸೊ ಅದಾದ್ಮೇಲೆ ಇಲ್ಲಿ ಇನ್ನೇನು ಇಲ್ಲ ನೋಡಕ್ಕೆ. ಯು ಹ್ಯಾವ್ ಟು ಜಸ್ಟ್ ಮೂವ್ ಅರೌಂಡ್ ಅಂಡ್ ಎಕ್ಸ್ಪ್ಲೋರ್ ದ ಬ್ಯೂಟಿಫುಲ್ ಸೀನರಿ. ಸೊ ಅದಲ್ದಲ್ಲೇ ಇಲ್ಲಿ ನಿಮಗೆ ಏನ್ ಆಕ್ಟಿವಿಟಿ ಇರುತ್ತೆ ಅಂದ್ರೆ ಹಾರ್ಸ್ ರೈಡಿಂಗ್. ಸೊ ಇಫ್ ಯು ವಾಂಟ್ ಟು ಡೂ ಹಾರ್ಸ್ ರೈಡಿಂಗ್, ಸೊ ಪರ್ ಹೆಡ್ they'll charge 100 to 200 atra, and they will take you for a small round where people can, and nim family avarna ನೀವು ನೋಡಬಹುದು atra. And that is it ಇಲ್ಲಿ ಆಕ್ಟಿವಿಟಿ ಇರೋದು. ಬಟ್ ಏನಂದ್ರೆ ಇದು ಜಾಸ್ತಿ ಮೂವೀಸ್ ಅಲ್ಲೆಲ್ಲ ಇಲ್ಲಿ ಶೂಟಿಂಗ್ ಸ್ಪಾಟ್ ಅಂತಾನೆ ಇದಕ್ಕೆ ಆಕ್ಚುಲಿ ಫೇಮಸ್. ಸೊ ಫಾಗ್ ಎಲ್ಲ ಇರುವಾಗ ಟ್ರೀಸ್ ಇಂದಿನ ಕಾಲದಲ್ಲಿ 90s ಅಲ್ಲೆಲ್ಲ ಏನು ಒಂದು ಶೂಟಿಂಗ್ ಮಾಡೋರಲ್ಲ, ಮರ ಸುತ್ತೋದು ಅಂತ ಏನ್ ಹೇಳ್ತಿದ್ವಿ. ಸೊ ಅದು ಇಲ್ಲಿ ಜಾಸ್ತಿ ಆಗೋದು, ಯಾಕಂದ್ರೆ ಇಲ್ಲಿ ಫಾಗ್, ಈ ಟೈಮಲ್ಲಿ ಫಾಗ್ ಅಲ್ಲಿ ಶೂಟ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರೋದು. ಸೊ ನನ್ನ ಮಗಳು ಹೋಗಿದ್ದಾಳೆ ರೌಂಡ್ಗೆ, ಅಂಡ್ ದಟ್ ಹಾರ್ಸ್ ಆಕ್ಚುಲಿ ಇಟ್ ಈಸ್ ಪೂಪಿಂಗ್ ದೇರ್. ಅಂಡ್ ಇಲ್ಲಿ ನೋಡಿ ಇವರು ವಿಡಿಯೋ ಮಾಡ್ತಾ ಇದ್ದಾರೆ ರೀಲ್ಸ್ಗೆ, ಕಾಲೇಜ್ ಅವರೆಲ್ಲ. ಸೊ ದಟ್ ಈಸ್ ವಾಟ್ ದೇ ಡೂ ಹಿಯರ್. ಕಾಲೇಜ್ ಸ್ಟೂಡೆಂಟ್ಸ್ ಇಂದ ಮಜಾ, ಅವರು ಬಂದಿಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಈಗ ರೀಲ್ಸ್ ಬೇರೆ ಇದೆ, ಸೊ ದೇ ವಿಲ್ ಟೇಕ್ ಲಾಟ್ ಆಫ್ ರೀಲ್ಸ್ ಅದು ಇದು ಅಂತ. ಸೊ ಫ್ಯಾಮಿಲಿ ಇರೋರು ನಮ್ಮಂಥವ್ರು ವಿ ಎಂಜಾಯ್. ಮಕ್ಕಳು ಏನು ಹಾರ್ಸ್ ರೈಡಿಂಗ್ ಮಾಡ್ತಾರೆ ಅದು ಇದು ನೋಡೋದು. ಅಂಡ್ ದೇರ್ ಆರ್ ಲಾಟ್ ಆಫ್ ಮಂಕೀಸ್, ಯು ಶುಡ್ ಬಿ ಕೇರ್ಫುಲ್. ಸೊ ಕಿತ್ಕೊಂಡು ಹೋಗುತ್ತೆ. ತಿನ್ನೋದೇನು ತಗೊಂಡಿಲ್ಲ ಅಂದ್ರೆ ಬೆಸ್ಟು ಇಲ್ಲಿ, ಅಂದ್ರೆ ಪ್ಲೇಸ್ ನೋಡಕ್ಕೆ ಅಂತ ಬರುವಾಗ. ವಾಪಸ್ ಹೋಗುವಾಗ ನೀವು ಕಾರ್ಗೆ ಹೋಗುವಾಗ ತಗೊಂಡು ಹೋದ್ರೆ ಯು ಕ್ಯಾನ್ ಸಿಟ್ ಅಂಡ್ ಈಟ್ ಇನ್ ದ ಕಾರ್. ಸೊ ಎಸ್, ಮೈ ಡಾಟರ್ ಇಸ್ ಬ್ಯಾಕ್ ವಿತ್ ದ ಹಾರ್ಸ್. ಸೊ ಇಲ್ಲಿ ಸುತ್ತ ನೀವು ಇದನ್ನೇ ನೋಡ್ತಾ ಹೋಗೋದು, ಟ್ರೀಸ್ ಮತ್ತೆ ಫೋಟೋಸ್ ತೆಕ್ಕೊಳೋದು, ಇದೇ ಕೆಲಸ. ಸೊ ಹಾರ್ಸ್ ರೈಡಿಂಗ್ ಬಿಟ್ರೆ ಇನ್ನೇನು ಬೇರೆ ಆಕ್ಟಿವಿಟಿ ಏನೂ ಇಲ್ಲ. ಅಂಡ್ ನಾನು ತುಂಬಾ ವರ್ಷ ಹಿಂದೆ ಬಂದಾಗ ಪೈನ್ ಫಾರೆಸ್ಟ್ ವಾಸ್ ಲೈಕ್ ವೆರಿ ನೈಸ್. ಮತ್ತೆ ಪೈನ್ ಏನು ಕಾಪ್ಸ್ ಇರುತ್ತೆ ಅದರದ್ದೆಲ್ಲ ಐಟಮ್ಸ್ ಎಲ್ಲ ಸಿಗ್ತಾ ಇತ್ತು ಅವಾಗ. ರೋಡ್ ಸೈಡ್ ಅಲ್ಲೇ ಕುತ್ಕೊಂಡು ಮಾರ್ತಾ ಇದ್ರು. ಬಟ್ ಈಗ ಪೈನ್ ಕಾಪ್ಸ್ ಕಾಣಿಸ್ಲಿಲ್ಲ, ಅದರಿಂದ ಆರ್ಟಿಫ್ಯಾಕ್ಟ್ಸ್ ಕಾಣಿಸ್ಲಿಲ್ಲ. ಮೇ ಬಿ ದಟ್ ಈಸ್ ಸೀಸನಲ್ ಆಸ್ ವೆಲ್. ಬಟ್ ಐ ರಿಮೆಂಬರ್ ವಿ ಕೇಮ್ ಇನ್ ಅಕ್ಟೋಬರ್ ಆ ಟೈಮಲ್ಲೂ. ಸೊ ಅವಾಗ ಇತ್ತು, ಈಗ ಐ ಡೋಂಟ್ ನೋ, ಮೆನಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಆಕ್ಚುಲಿ. ಸೊ ಇಲ್ಲಿ ಸಿಟ್ ಔಟ್ ತರ ಒಂದು ಮಾಡಿದ್ದಾರೆ ಕೂತ್ಕೊಳಕ್ಕೆ. ಯು ಕ್ಯಾನ್ ಸಿಟ್ ಆರ್ ಯು ಕ್ಯಾನ್ ಟೇಕ್ ಪಿಕ್ಚರ್ಸ್, ಯಾಕಂದ್ರೆ ಕಲರ್ಫುಲ್ ಆಗಿದೆ. ಅಂಡ್ ಒಂಥರ ಸಿಟ್ಔಟ್ ತರ ಮಾಡ್ಬೋದು. ವುಡ್ ಲಾಕ್ಸ್ ಏನು ಈ ಮರಗಳು ಬೀಳುತ್ತೆ ಅದನ್ನ ಯೂಸ್ ಮಾಡಿಬಿಟ್ಟು ಮಾಡಿದ್ದಾರೆ ಇದನ್ನ. ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್. ಬಟ್ ನನಗನ್ಸುತ್ತೆ ನಾನು ಬಂದಾಗ ಟ್ರೀಸ್ ವೇರ್ ಲೈಕ್ ತುಂಬಾ ಇದಾಗಿತ್ತು ಅಂತ. ಈಗ ತುಂಬಾ ಟ್ರೀಸ್ ಬಿದ್ದೋಗಿದೆ. ಐ ಹೋಪ್ ದೇ ರಿಸ್ಟೋರ್ ದ ಫಾರೆಸ್ಟ್, ಬೇರೆ ಬೇರೆ ಮತ್ತೆ ಪ್ಲಾಂಟ್ಸ್ನ ಹಾಕಿ ಪೈನ್ ಟ್ರೀಸ್ನ ಬೆಳೆಸಲಿ ಅಂತ ಅನ್ಕೋತೀನಿ. ಆಕ್ಚುಲಿ ಇಫ್ ವಿ ಡಿಗ್ ಟು ದ ಹಿಸ್ಟ್ರಿ, ಸೊ ಬ್ರಿಟಿಷ್ ಆಫೀಸರ್ H.D. ಬ್ಯಾರೆಂಟ್ ಅಂತ ಏನಿದ್ರು, ಅವರು 1906 ಅಲ್ಲಿ he actually started cultivating
ಪೈನ್ ಪ್ಲಾಂಟ್ಸ್. ಏನಕ್ಕೆ ಅಂದರೆ ಲಾಟ್ ಆಫ್ ಟಿಂಬರ್ ಬೇಕಿತ್ತು ಅದಕ್ಕೆ ಇದಕ್ಕೆ ಅಂತ ಎಲ್ಲ. ಅವಾಗ ಅವರು ಇದನ್ನ ಬೆಳೆಯೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಯು ಕ್ಯಾನ್ ಸಿ ಹಂಡ್ರೆಡ್ಸ್ ಆಫ್ ಪೈನ್ ಟ್ರೀಸ್. ಇನಿಷಿಯಲಿ ಆ್ಯಕ್ಚುಲಿ ಲಾಕ್ಸ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಅವರು ಕಲ್ಟಿವೇಶನ್ ಮಾಡಿದ್ದು. ಬಟ್ ಈಗ ಇಟ್ ಈಸ್ ಅಟ್ರಾಕ್ಟಿಂಗ್ ದ ಫಾರೆಸ್ಟ್ ಇದಕ್ಕೆ ಜನನ, ಟೂರಿಸ್ಟ್ನ ಅಟ್ರಾಕ್ಟ್ ಮಾಡ್ತಾ ಇದೆ. ಸೊ ವಿ ಜಸ್ಟ್ ಚಿಲ್ ಔಟ್, ಚೆನ್ನಾಗಿ ಫೋಟೋಸ್ ಗಿಟೋಸ್ ತೆಕ್ಕೊಳಕ್ಕೆ. ಅದಕ್ಕೆ ಇದಕ್ಕೆ ಜಾಸ್ತಿ ವಾಕ್ ಮಾಡೋ ಇಂಟ್ರೆಸ್ಟ್ ಇದ್ರೆ ನೀವು ಎಂಡ್ ತನಕ ಆ ಕಡೆ ಸ್ವಲ್ಪ ದೂರ ಏನೂ ಇಲ್ಲ, ಇಟ್ಸ್ ಲೈಕ್ ಓಪನ್ ಸ್ಪೇಸ್, ಸೊ ದೂರ ತನಕ ಹೋಗಬಹುದು. And you should wear some comfortable shoes and you can enjoy walking if you have time. ಬೇರೆ places ನೋಡ್ಬೇಕಂದ್ರೆ then obviously have to keep time for that. ನೋಡಿ ಆ ಕಡೆಯಿಂದ ಎಲ್ಲ ಬರ್ತಾ ಇದಾರೆ, ಅಲ್ಲಿ ತನಕ ಹೋಗಿದ್ರು ಜನ ಅಂಡ್ ಅಲ್ಲೂ ಹೋಗ್ಬಿಟ್ಟು ಕಿರಿಚ್ತಾ ಇದ್ರು. ಸೊ ಇಫ್ ಐ ಕ್ಯಾನ್ ಸಿ ನಂಗೂ ಅದು ಒಂಥರ ಚೆನ್ನಾಗಿ ಅನಿಸುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ದೇ ವಿಲ್ ರಿಯಲಿ ಎಂಜಾಯ್ ಡೂಯಿಂಗ್ ಆಲ್ ದೀಸ್. ಸೊ ನಾವು ಲಾಸ್ಟ್ ಟೈಮ್ ಎಲ್ಲ ಬಂದಾಗ ಹಂಗೆ ಎಂಜಾಯ್ ಮಾಡ್ತಾ ಇದ್ವಿ. ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಂಡ್ರೆ ಅವ್ರು ಕಿರ್ಚಾಡೋದು ಕೇಳಿರ್ತದೆ. ಇಲ್ಲಿ ನೋಡಿ ನನ್ನ ಮಗಳು ನಮ್ಮ ಮನೆಯವ್ರಿಗೆ ಕೂಸುಮಟ್ಟೆ ಮಾಡು, ನಡಿಯಕ್ಕೆ ಇಲ್ಲಿಂದ ಸ್ವಲ್ಪ ದೂರ ನಡಿಯಕ್ಕೇನೆ ಶಿ ಈಸ್ ಲೈಕ್ ಕೂಸುಮಟ್ಟೆ ಮಾಡು ಅಂತ. ಬಟ್ ನಾವು ಶಿ ಹ್ಯಾಸ್ ಗ್ರೋನ್ ಅಪ್. ಅವರ ಅಪ್ಪಂಗೂ ಕಷ್ಟ ಇಷ್ಟು, ಅವರಷ್ಟೇ ಉದಾ ಆಗ್ತಾ ಇದ್ದಾಳೆ. ಸೊ ಇಷ್ಟೇ ಅವ್ರು ಮಾಡೋಕ್ಕಾಗಿದ್ದು. ಬಟ್ ಸಮ್ಹೌ ಹಿ ಟ್ರೈಡ್. ಸೊ ದಟ್ ಈಸ್ ಡ್ಯಾಡಿ ಈಸ್ ಅ ಲಿಟಲ್ ಗರ್ಲ್. ಸೊ ಇಷ್ಟೇ, ಇದೇ ಥರ ಫುಲ್ ಫಾರೆಸ್ಟ್ ಇದೆ ಆ್ಯಂಡ್ ಚೆನ್ನಾಗಿ ಎಂಜಾಯ್ ಮಾಡಿ ಸ್ವಲ್ಪ ಟೈಮ್ ಇಟ್ಕೊಂಬಂದ್ರೆ ಸುತ್ತ ನೋಡ್ಬೋದು. ಫಾಗಲ್ಲಿ ಸಕ್ಕದ ಫೋಟೋಸ್ ತೆಕ್ಕೋಬಹುದು. ಸೊ ನಿಮಗೆ ಸ್ಟಿಲ್ ಕ್ಯಾಮ್ರಾಸಲ್ಲಿ ಇಲ್ಲಿ ತೆಗಿತಾರೆ. ಸೊ ದಟ್ ಆಲ್ಸೋ ಯು ಕ್ಯಾನ್ ಇನ್ಸ್ಟೆಂಟ್ ಆಗಿ ಕೊಡ್ತಾರೆ, ಅದನ್ನು ತಗೊಂಡು ಹೋಗಬಹುದು. ಸೊ ದಟ್ ಈಸ್ ದ ಥಿಂಗ್. ಅಷ್ಟೇ, ಇಲ್ಲೇನು ಜಾಸ್ತಿ ಏನೂ ಇಲ್ಲ. ಮೈನ್ ಪೈನ್ ಟ್ರೀಸೇ ಇದು ಮೈನ್ ಅಟ್ರಾಕ್ಷನ್ ಇಲ್ಲಿ. ಆ್ಯಂಡ್ ರಿಯಲಲ್ಲಿ ನೋಡೋಕ್ಕೆ ದ ಫಾಗ್ ಇಸ್ ರಿಯಲಿ ಬ್ಯೂಟಿಫುಲ್. ಸೊ ಅದಕ್ಕೋಸ್ಕರನೇ ಇಲ್ಲಿ ಬರಬೇಕು. ಸೊ ಫೈನಲಿ ವಿ ಸಾ ಎವ್ರಿಥಿಂಗ್. ಸೊ ಈ ಥರ ಕಾಣಿಸುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಫಾಗ್ ಇರೋ ಕಡೆ ಅದು ಏನು ಒಂದು ಟ್ರೀದು ವಿಸ್ಪರಿಂಗ್ ಇರುತ್ತಲ್ಲ ಅದು ಕೇಳಿಸ್ಕೊಳಕ್ಕೆ. ಮತ್ತು ಫಾಗಲ್ಲಿ ಈ ಥರ ಒಂಥರ ನೀವು ಮೇಲ್ಗಡೆ ನೋಡ್ತಾ ಇದ್ರೆ ಯು ಫೀಲ್ ರಿಯಲಿ ಮೆಸ್ಮರೈಸ್ಡ್. ಅದು ಒಂದು ಫೀಲಿಂಗಿಗೆ ಇಲ್ಲಿ ಬರಬೇಕು. ಆ್ಯಂಡ್ ರಿಯಲಿ ನೈಸ್, ಚೆನ್ನಾಗಂತೂ ಇದೆ. ಬಂದು ನೋಡಲೇಬೇಕು ಇಂಥ ಪ್ಲೇಸಸ್ನ. ಆ್ಯಂಡ್ ಯು ಕ್ಯಾನ್ ಎಂಜಾಯ್ ದಟ್ ಫಾರೆಸ್ಟ್ ಆ್ಯಂಡ್ ದೀಸ್ ಟಾಲ್ ಟ್ರೀಸ್ ಮಿಡಲಲ್ಲಿ. ಬಟ್ ವಿಂಟರ್ಸಲ್ಲಿ ಈ ಥರ ಬಂದರೆ ನಿಮಗೆ ಫಾಗ್ ತುಂಬಿಕೊಂಡಿರೋದು ನೋಡೋಕ್ಕೆ ಚಂದ. ಬಟ್ ನಾನ್ ವಿಂಟರ್ಸಲ್ಲಿ ಬಂದರೆ ನಿಮಗೆ ಫುಲ್ ಟ್ರೀಸು ಮತ್ತು ಸೀನರಿ ಕಾಣಿಸುತ್ತೆ. ಸೊ ದಟ್ ಇಸ್ ದ ಡಿಫ್ರೆನ್ಸ್. ಸೊ ಐ ಪ್ರಿಫರ್ ಕಮ್ಮಿಂಗ್ ಇನ್ ಫಾಗ್ ಟೈಮ್. ಈ ಥರ ಚೆನ್ನಾಗಿ ಅನಿಸುತ್ತೆ ಅದು ಆ್ಯಕ್ಚುಲಾಗಿ. ಸೊ ದಟ್ಸ್ ಇಟ್. ಇಲ್ಲಿ ಇಷ್ಟೇ ಇರೋದು. ಆ್ಯಂಡ್ ಎಂಜಾಯ್ ಬೀಯಿಂಗ್ ಇನ್ ಫಾರೆಸ್ಟ್ ಅಷ್ಟೇ. ಅದಕ್ಕೋಸ್ಕರ ಇಲ್ಲಿ ಬರಬೇಕು. ತುಂಬ ಚೆನ್ನಾಗಿದೆ. ಟ್ರೀಸ್ ತುಂಬ ವರ್ಷದ್ದು ಹಳೆಯದು. ಸೊ ದಟ್ ಈಸ್ ಲೈಕ್ ಇಷ್ಟೊಂದು ವರ್ಷದಿಂದ ಇಲ್ಲಿ ಇದೆಯಲ್ಲ, ಅದನ್ನು ನೋಡೋಕ್ಕೆ ಬರಬೇಕು. ಎಷ್ಟು ಜನ ಅದನ್ನು ಮಾಡೋಕ್ಕೆ ಕಷ್ಟ ಬಿದ್ದು ಕೆಲಸ ಮಾಡಿದ್ದಾರೆ ನೋಡಿ. ಇದೆಲ್ಲ ಲಾಕ್ಸಲ್ಲೇ ಮಾಡಿದ್ದಾರೆ ವುಡ್ಡಲ್ಲಿ. ಸೊ ಈವನ್ ಸ್ಟೆಪ್ಸಿಗೆ ಇದು ಕಟ್ಟಿರೋದನ್ನು ವುಡ್ಡಲ್ಲಿ ಕಟ್ಟಿದ್ದಾರೆ. ಸೊ ಓವರಾಲ್ ಇಟ್ ಈಸ್ ಎ ವೆರಿ ಫೇಮಸ್ ಸ್ಪಾಟ್. ಸೊ ಗುನಾ ಕೇವ್ಸ್, ಪಿಲ್ಲರ್ ರಾಕ್ಸ್, ಗುನಾ ಕೇವ್ಸ್, ಅದಾದಮೇಲೆ ಪೈನ್ ಫಾರೆಸ್ಟ್. ಸೊ ಇಲ್ಲಿಂದ ಮುಂದೆ ಇನ್ನು ಬೇಜಾನ್ ಚಿಕ್ಕ 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 ಸ್ಪಾಟ್ಸ್ಗಳಿದೆ, ಲೈಕ್ ಅಪ್ಪರ್ ಲೇಕ್ ಮತ್ತು ಎವರ್ಗ್ರೀನ್ ವ್ಯೂ ಪಾಯಿಂಟು ಈ ಥರ ಎಲ್ಲ. ಅದನ್ನೆಲ್ಲ ನೀವು ನೋಡ್ಕೊಳ್ತಾ ಹೋಗಬಹುದು. ಆ್ಯಂಡ್ ಒಂದ್ಸತಿ ಮಿಸ್ ಮಾಡಿದರೆ ಮತ್ತೆ ನೀವು ಬರಬೇಕಂದ್ರೆ ದೊಡ್ಡ ರೌಂಡ್ ಹಾಕೊಂಡ್ಬರ್ಬೇಕು. ಸೊ ಬಿ ವೆರಿ ಕೇರ್ಫುಲ್. ಇಟ್ಸ್ ಲೈಕ್ ಒನ್ ವೇ. ಸೊ ಇಲ್ಲಿ ನೋಡಿ ಶಾಪಿಂಗಿಗೆ ಅದು ಇದು ಅಂತ ಇದೆ. ಸೊ ಆಚೆ ಕಡೆಯಿಂದನೂ ಸಖತ್ತಾಗಿ ಫಾಗ್ ಆ್ಯಕ್ಚುಲಿ ತುಂಬ್ಕೋತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸೊ ಅದು ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ. ಸೊ ಆಚೆ ಬಂದಮೇಲೆ ಇನ್ನೂ ಸ್ವಲ್ಪ ಫಾಗ್ ತುಂಬ್ಕೊಂತು ಅದ್ರೊಳಗೆ. ಸೊ ಹಾಗಾಗಿ ಮತ್ತೆ ನಿಂತ್ಕೊಂಡು ಆ್ಯಕ್ಚುಲಿ ವಿಡಿಯೋಸು ಮತ್ತು ಫೋಟೋಸು ತಗೋತಾ ಇದ್ದೀವಿ. ಸೊ ಪಾರ್ಕಿಂಗ್ ಅಲ್ಲೇ ರೋಡ್ ಸೈಡಲ್ಲೇ ಇದೆ. ಸೊ ನೀವು ಅಲ್ಲೇ ಇದು ಮಾಡ್ಕೊಂಡು ಹಾಕೋಬಹುದು. ಸೊ ಅಲ್ಲಿಂದ ಮುಂದೆ ಬಂದರೆ ಇಲ್ಲೂ ಪೈನ್ ಇದೆ, ಪೈನ್ ಫಾರೆಸ್ಟೇ ಇದೆ. ಇದಕ್ಕೆ ಟಿಕೆಟ್ಸ್ ಇಲ್ಲ ನೋಡಿ. ಇವರೆಲ್ಲ ಫ್ರೀಯಾಗಿ ಆ್ಯಕ್ಚುಲಿ ಅದರೊಳಗಡೆ
ಹೋಗಿ ನೋಡ್ತಾ ಇದ್ದಾರೆ. ಸೊ ನಾವು ಆ್ಯಕ್ಚುಲಿ ಟಿಕೆಟ್ ಕೊಟ್ಬಿಟ್ಟು ಹೋಗಿದ್ದು. ಇದೆಲ್ಲ ಅನ್ಅಥರೈಸ್ಡ್ ಎಂಟ್ರಿ ಅಂತಾನೆ. ಸೊ ಇಷ್ಟು ದೂರ ಇದೆ ಅದು ಆ್ಯಕ್ಚುಲಿ. ಇದೆಲ್ಲ ಆ ಕಡೆಯಿಂದ ಬಂದರೆ ನೀವು ಈ ಥರ ಯು ಕ್ಯಾನ್ ಗೋ ಇನ್ಸೈಡ್. ಫುಲ್ ಫಾರೆಸ್ಟೇ ಇದೆ. ಸೊ ಇಲ್ಲೆಲ್ಲ ಇರೋರೆಲ್ಲ ಟಿಕೆಟ್ ಕೊಡ್ದಲೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಷ್ಟೊಂದು ಜನ ಒಳಗಡೆ ಹೋಗಿ ನೋಡ್ತಾ ಇದ್ದಾರೆ. ಸೊ ದಿಸ್ ಎಂಟೈರ್ ಥಿಂಗ್ ಇಸ್ ದ ಪೈನ್ ಫಾರೆಸ್ಟ್. ಸೊ ಎಷ್ಟು ದೂರ ಬಂದಿದ್ದೀವಿ ನಾವು. ಇಲ್ಲೆಲ್ಲ ನೋಡಿ, ಇಲ್ಲಿ ಮಧ್ಯೆ ಏನು ಓಪನ್ ಇದೆ ಅಲ್ಲಿಂದೆಲ್ಲ ಹೋಗ್ತಾರೆ ಹಿಂಗೆ. ಸೊ ದಿಸ್ ಇಸ್, ಇಲ್ಲೆಲ್ಲ ಟಿಕೆಟ್ಸ್ ಇಲ್ಲ, ನೀವು ಹಂಗೆ ನೋಡಬಹುದು. ಬಟ್ ಏನಂದ್ರೆ ಅಲ್ಲಿ ಸಡನ್ ಆಗಿ ಎಲ್ಲರೂ ಖುಷಿಯಿಂದ ಹೋಗ್ಬಿಡ್ತಾರೆ. ಬಟ್ ದಿಸ್ ಇಸ್ ವೇರ್ ಆಕ್ಚುಲ್ ಆಗಿ ಫುಲ್ ಫಾರೆಸ್ಟ್ ಇದು ಇದೇ ಥರ. ಇಟ್ ಈಸ್ ಎ ಸ್ಟ್ರೆಚ್. ತುಂಬ ದೂರ ತನಕ ನಾವು ಬಂದಿದ್ದೀವಿ. ಥ್ಯಾಂಕ್ಸ್ ಫಾರ್